ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರದ ಗದ್ದುಗೆಯನ್ನು ಕಾಂಗ್ರೆಸ್ ಹಿಡಿದಿತ್ತು. ಅಧಿಕಾರಕ್ಕೆ ಬಂದು 2.5 ವರ್ಷ ಕೂಡ ತುಂಬಿದೆ. ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಗ್ಯಾರಂಟಿಗಳ ನಿಮಿತ್ತ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂತಹ ಅನುಮಾನ ಪ್ರಶ್ನೆ ಸಹಜವಾಗಿಯೇ ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಘಟನೆಗಳು ಕೂಡ ನಡೀತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ದುಡ್ಡಿಲ್ಲ ಅನ್ನುವಂಥದ್ದು ಸರ್ಕಾರದ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಈಗ ರೈತರು ಬೆಳೆದಿರುವಂತಹ ರಾಗಿಯನ್ನು ತುಂಬಿಕೊಡೋದಕ್ಕೆ ಗೋಣಿ ಚೀಲಕ್ಕೂ ಕೂಡ ದುಡ್ಡಿಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಇದರಿಂದಾಗಿ ರೈತರು ಬೆಳೆದಂತಹ ಲಕ್ಷ ಕ್ವಿಂಟಲ್ನ ರಾಗಿ ಈಗ ಕೊಳೆಯುವ ಹಂತವನ್ನು ತಲುಪಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಗೋಣಿ ಚೀಲಕ್ಕೂ ಗತಿ ಇಲ್ಲವಾ? ಗ್ಯಾರಂಟಿ ಕೊಟ್ಟ ಸರ್ಕಾರದ ಬಳಿ ಕಾಸಿಲ್ವಾ? ರಾಗಿ ಖರೀದಿಗೆ ಗೋಣಿ ಚೀಲದ ನೆಪವಾ? ಇದು ಕೇಳೋದಕ್ಕೆ ಸ್ವಲ್ಪ ತಮಾಷೆ ಅನ್ಸಿದ್ರೂ ಸರ್ಕಾರ ಇಂಥದ್ದೇ ಕಾರಣ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ಬಳಿ ಗೋಣಿ ಚೀಲದ ಕೊರತೆ ಇದೆಯಂತೆ. ಹಾಗಾಗಿ ರಾಜ್ಯದ ಯಾವ ಜಿಲ್ಲೆಯಲ್ಲೂ ರೈತರು ಬೆಳೆದ ರಾಗಿಯನ್ನ ಸರ್ಕಾರ ಖರೀದಿ ಮಾಡ್ತಾ ಇಲ್ಲ. ಇದರಿಂದ ರಾಗಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಅದರಲ್ಲೂ ಯಥೇಚ್ಛವಾಗಿ ರಾಗಿ ಬೆಳೆಯುವ ತುಮಕೂರು ಜಿಲ್ಲೆಯ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹೌದು, ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ರಾಗಿ 3,200 ರೂಪಾಯಿಗೆ ಮಾರಾಟ ಆಗುತ್ತೆ. ಸರ್ಕಾರ ಬೆಂಬಲ ಬೆಲೆ ನೀಡಿ 4,886 ರೂಪಾಯಿಗೆ ಖರೀದಿ ಮಾಡುತ್ತೆ. ಅದಕ್ಕಾಗಿ ರೈತರಿಂದ ನೋಂದಣಿಯನ್ನು ಮಾಡಿಸಿಕೊಂಡಿದೆ. ಆದರೆ ರಾಗಿಯನ್ನ ಮಾತ್ರ ಖರೀದಿ ಮಾಡುತ್ತಿಲ್ಲ. ಇದರಿಂದ ಬೇರೆಯವರಿಗೆ ರಾಗಿಯನ್ನು ಮಾರೋದಕ್ಕೂ ಆಗದೆ ಇತ್ತ ಸರ್ಕಾರವು ಖರೀದಿ ಮಾಡದೆ ಮನೆಯಲ್ಲೇ ಕೊಳೆಯುವಂತಾಗಿದೆ. ಆಲ್ರೆಡಿ ನಾವು ಈಗ ರಾಗಿ ಬೆಳೆದು 1 ತಿಂಗಳಾಗಿದೆ. ಇಲ್ಲಿ RMC ಯಾರ್ಡಿಗೆ ಬರ್ತಾ ಇದ್ದೀವಿ. ಬಂದರೆ ಏನು ಮಾಹಿತಿ ಸಿಗ್ತಾ ಇಲ್ಲ. ಯಾವಾಗ ಅದು ಓಪನ್ ಮಾಡ್ತಾರೆ ಮತ್ತೆ ತಗೊಳ್ತಾರೆ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಈಗ ನಾವು ಸಾಲುಗಳಿಗೆ ತಗಲಾಕೊಂಡಿದ್ದೀವಿ. ಈಗ ಬೇರೆ ಕಡೆಗೆ ಮಾರಿದ್ರೆ ಕಮ್ಮಿ ಇದಾಗುತ್ತೆ. ರಾಗಿನ ಎಲ್ಲಿಟ್ಟಿದ್ದೀರಾ ಅಂತ ಮನೆಯಲ್ಲಿದೆ. ಅದಕ್ಕೇನಾದ್ರು ಸಮಸ್ಯೆ ಆಗುತ್ತಾ? ಹಂಗೆ ಇಟ್ಕೊಂಡಿದ್ರೆ ಮುಂದಕ್ಕೆ ಸಮಸ್ಯೆ ಅಂದರೆ ದುಡ್ಡುಗಳು ಸಾಲ ಮಾಡ್ಕೊಂಡಿರ್ತೀವಿ. ಈಗ ಸಾಲ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಕೊಡಲೇಬೇಕಾಗುತ್ತೆ. ಈಗ ಸಾಲದಾರು ಬಡ್ಡಿ ಕಟ್ಟಬೇಕು, ಅವ್ರಿಗೂ ಹಿಂಸೆ ಇದ್ದಾಗ ಆವಾಗ ಅಡ್ಡ ದುಡ್ಡಿಗೆ ಮಾರಬೇಕಾಗುತ್ತೆ. ಅದು ಸಮಸ್ಯೆ ಆಗುತ್ತೆ ನಮಗೆ. ಕಳೆದ ನವೆಂಬರ್ 1ರಿಂದ ಡಿಸೆಂಬರ್ 15ರವರೆಗೆ ರೈತರಿಂದ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನೋಂದಣಿ ಮಾಡಿಸಿಕೊಂಡಿದೆ. ಸುಮಾರು 57,000 ರೈತರು 13 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ನೋಂದಣಿ ಮಾಡಿದ್ದಾರೆ. ಅಷ್ಟು ಪ್ರಮಾಣದ ರಾಗಿಯನ್ನು ರೈತರಿಂದ ಖರೀದಿ ಮಾಡಬೇಕು. ಜನವರಿ 1ರಿಂದ ಖರೀದಿ ಕಾರ್ಯ ಆರಂಭಿಸಬೇಕಿತ್ತು. ಆದರೆ ಗೋಣಿ ಚೀಲದ ಕೊರತೆಯ ಕಾರಣ ನೀಡಿ ರೈತರಿಂದ ರಾಗಿ ಖರೀದಿ ಮಾಡುತ್ತಿಲ್ಲ. ಸರಿಸುಮಾರು ನವೆಂಬರ್ ಮಾಸದಿಂದನೇ ಖರೀದಿಗೋಸ್ಕರ ಜನ ಕಾತೊರಿತಾ ಇದ್ದಾರೆ. ರಾಗಿ ಖರೀದಿ ಕೇಂದ್ರನ ಈ ಜನವರಿ 6ಕ್ಕೆ ತೆಗಿತೀವಿ ಅಂತ ಈ ಹಿಂದೆ ಹೇಳಿದ್ರು. ಆದರೆ ಯಾವುದೇ ಪ್ರಕ್ರಿಯೆ ಇಲ್ಲ. ಈ ಕುರಿತು ನಾವು ಜಿಲ್ಲಾಧಿಕಾರಿಗಳ ಸಭೆ ಕರೆದು ಕೂಡ ನಾವು ಪತ್ರ ಇಟ್ಟಿದ್ದೀನಿ. ಇನ್ನೂ ಸಭೆ ಕರೆದಿಲ್ಲ. ಈ ಮೇಲ್ನೋಟಕ್ಕೆ ನಾವು ಈಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅವ್ರ ಕಡೆ ಪ್ರಸ್ತಾಪ ಮಾಡಿದಾಗ ಈ ಖರೀದಿ ಪ್ರಕ್ರಿಯೆಗೆ ಬೇಕಾದಂಥ ಚೀಲಗಳನ್ನ ಶೇಖರಣೆ ಮಾಡಿಲ್ಲ ರಾಜ್ಯ ಸರ್ಕಾರ. ಇನ್ನು ಖರೀದಿ ಪ್ರಕ್ರಿಯೆ ಚೀಲದ ಒಂದು ಕಾರಣ ಹೇಳ್ತಾ ಇದ್ದಾರೆ. ಈ ಕೂಡಲೇ ತೆರಲಿಲ್ಲ ಅಂತ. ಈಗ ಆಲ್ರೆಡಿ ಸಾಲಕ್ಕೆ ಸಿಲುಕಿರ್ತಕ್ಕಂಥ ರೈತರು ಮತ್ತು ಸಂಘಟನೆಗಳು ಈ ಕುರಿತು ಈಗ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಇರ್ತಾ ಇದ್ದೀವಿ ಮತ್ತು ಪ್ರತಿಭಟನೆ ಮೂಲಕ ಕೂಡ ಎಚ್ಚರಿಸಬೇಕಾಗುತ್ತೆ. 13 ಲಕ್ಷ ಕ್ವಿಂಟಲ್ ರಾಗಿ ಖರೀದಿ ಮಾಡಲು 26 ಲಕ್ಷ ಗೋಣಿ ಚೀಲದ ಅವಶ್ಯಕತೆ ಇದೆ. ಈಗ ತುಮಕೂರಿನ ಆಹಾರ ನಿಗಮದ ಬಳಿ ಕೇವಲ 2 ಲಕ್ಷ ಅಷ್ಟೇ ಗೋಣಿ ಚೀಲ ಇದೆ. ಇನ್ನು 24 ಲಕ್ಷ ಗೋಣಿ ಚೀಲದ ಕೊರತೆ ಇದೆ. ಇಷ್ಟು ದೊಡ್ಡ ಮೊತ್ತದ ಗೋಣಿ ಚೀಲ ಹೊಂದಿಸಲು ಅಧಿಕಾರಿಗಳು ಪರದಾಡುತ್ತಿದ್ದಾರಂತೆ. ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಸುಮಾರು 56,992 ಜನ ರೈತರು ನೋಂದಾಯಿಸಿಕೊಂಡು ಅಂದಾಜು ನೋಂದಾಯಿಸಿಕೊಂಡ ಪ್ರಮಾಣ 12,95,541 ಆಗಿರುತ್ತದೆ. ಇವಾಗ ನಾವು ಖರೀದಿ ಪ್ರಕ್ರಿಯೆನ ಸದ್ಯದಲ್ಲೇ ಪ್ರಾರಂಭಗೊಳಿಸ್ತೀವಿ. ಹೊಸ ಗೋಣಿ ಚೀಲದಲ್ಲಿ ನಾವು ರಾಗಿನ ಶೇಖರಣೆ ಮಾಡಿಬಿಟ್ಟು ಇರೋದು ಸರ್ಕಾರದ ಆದೇಶ ಇರುತ್ತೆ. ತುಮಕೂರು ಜಿಲ್ಲೆಗೆ 2 ಲಕ್ಷ ಚೀಲಗಳು ಹಂಚಿಕೆ ಆಗಿರುತ್ತವೆ. ಈ ಹಂಚಿಕೆ ಆಗಿರುವಂಥ ಚೀಲಗಳು ನಮಗೆ ಇನ್ನೂ 1 ವಾರದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಗೋಡನ್ಗಳಿಗೆ ಬಂದು ಸೇರುತ್ತೆ. ಸೊ ನಮಗೆ ಚೀಲ ಬಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಖರೀದಿ ಪ್ರಕ್ರಿಯೆನ ಜಿಲ್ಲೆಯಾದ್ಯಂತ ನಾವು ಪ್ರಾರಂಭಗೊಳಿಸ್ತೀವಿ. ರೈತರು ನವೆಂಬರ್ ತಿಂಗಳಲ್ಲಿ ರಾಗಿ ಕಟಾವು ಮಾಡಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಸರ್ಕಾರದ ಈ ಧೋರಣೆ ನೋಡಿದ್ರೆ ಮಾರ್ಚ್ ತಿಂಗಳಲ್ಲಿ ಖರೀದಿಸುವಂತಿದೆ. ಅಷ್ಟು ವಿಳಂಬವಾದರೆ ರಾಗಿಗೆ ಹುಳ ಹಿಡಿಯುವ ಅಪಾಯವಿದೆ. ಸಾಲ ಸೋಲ ಮಾಡಿ ರಾಗಿ ಬೆಳೆದ ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಸಂಕಷ್ಟದಲ್ಲಿದ್ದಾರೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.